ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ದಿನ ಜೊತೆಯಲ್ಲಿದ್ರು ನನ್ನ ಪ್ರೀತಿನ ಹೇಳ್ಕೊಂಡಿಲ್ವಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೋದು. ಆದ್ರೆ ನಿಜವಾದ ಪ್ರೀತಿನ ಪ್ರೀತಿಸಿದವ್ರ ಹತ್ರ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದು ನನಗೆ ಧೈರ್ಯನೇ ಇಲ್ಲ ಅನ್ಸುತ್ತೆ. ಅವನ್ ಎಲ್ಲಿ ಇಲ್ಲ ಅನ್ಬಿಡ್ತಾನೋ ಅಥವಾ ಒಪ್ಕೊಳ್ದೆ ನನ್ನನ್ನು ದೂರ ಮಾಡ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇರುತ್ತಮ್ಮ. ಸುಬ್ಬು ಇಲ್ದೆ ನನ್ನ ಜೀವನನೇ ಇಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಈಗ ಅದೇ ಮಾತು ನಿಜ ಆಗೋಯ್ತು. ಅವನೇ ಅಪ್ಪನ ಹತ್ರ ಸತ್ಯ ಹೇಳಿ ಈ ಮಾತನ್ನ ನಿಜ ಮಾಡ್ಬಿಟ್ಟ. ನನ್ನನ್ನು ಅವನಿಂದ ದೂರ ಮಾಡ್ಬಿಟ್ಟ ಅಮ್ಮ, ನನ್ನನ್ನು ಅವನಿಂದ ದೂರ ಮಾಡ್ಬಿಟ್ಟ. ಕಡೆಗೂ ಅವನಿಗೆ ನನ್ನ ಪ್ರೀತಿನೇ ಗೊತ್ತಾಗ್ಲಿಲ್ಲ. ಇಲ್ಲ, ಅವನಿಗೆ ನನ್ನ ಪ್ರೀತಿ ಗೊತ್ತಾಗದೆ ಇರ್ಬೋದು, ಆದ್ರೆ ನಾನು ಅವನಿಗೋಸ್ಕರ ಈ ಒಂದೊಂದು ಕ್ಷಣನೂ ಎಷ್ಟು ಒದ್ದಾಡಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ಬೇಕು. ನಾನು ಅವನಿಂದ ದೂರ ಆಗಿರೋ ನೋವು ಅವನಿಗೆ ಅರ್ಥ ಆಗ್ಬೇಕು. ಇನ್ನು ಮುಂದೆ ನಾನು ಯಾವ ಪ್ರಯತ್ನನೂ ಮಾಡಲ್ಲ ಅಮ್ಮ. ನಾನು ಸ್ವಲ್ಪ ದೂರ ಆಗೋದೇ ವಿಧಿ ಆಟ ಆಗಿದ್ರೆ ಆ ಆಟದಲ್ಲಿ ನಾನು ಸೋತು ಸುಮ್ಮನಾಗ್ಬಿಡ್ತೇನೆ. ಮೇಡಮ್ 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 ನನ್ನ ಮಾತು ಕೇಳಿ ಮೇಡಮ್. ನಾನು ಯಜಮಾನ್ರಿಗೆ ಸಾಕು ಸುಬ್ಬು, ಸಾಕು. ನೀನ್ ಮಾತಾಡ್ಬೇಕಾಗಿರೋದೆಲ್ಲ ಮಾತಾಡಿದಾಗಿದೆ. ಈಗ ನೀನ್ ಮಾತಾಡೋದಕ್ಕೆ ಏನು ಉಳಿದಿಲ್ಲ ಸುಬ್ಬು. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನು ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಸುಬ್ಬು. ನೀನ್ ನನಗೆ ತುಂಬಾ ಥ್ಯಾಂಕ್ಸ್ ಕಣೋ, ತುಂಬಾ ಥ್ಯಾಂಕ್ಸ್. ಇದು ನನ್ನ ಕಡೆ ಮಾತು. ಇನ್ನು ನಮ್ಮಿಬ್ರ ಮಧ್ಯ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ಹೊರಟೋಗು, ನೀನು ಹೊರಟೋಗು. ಮೇಡಮ್ ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಜವಾಗ್ಲೂ ಯಜಮಾನ್ರಿಗೆ ಅಪ್ಪನ ಹತ್ರ ನಿನ್ ನಂಬಿಕೆನ ಉಳಿಸ್ಕೊಂಡಿದ್ಯಾ ಅಲ್ವಾ? ನಿನ್ ಗೆದ್ದೆ ಸುಬ್ಬು, ನಿನ್ ಗೆದ್ದೆ. ಹೋಗ್ಲಿ ಬಿಡು, ನಾನು ಸೋತ್ ಹೋದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನ್ ಒಂದೇ ಒಂದ್ ಕ್ಷಣ ಇದ್ರು ನನಗೆ ಹುಚ್ಚಿಡುತ್ತೆ. ನೀನ್ ಹೊರಟೋಗು ಸುಬ್ಬು, ಹೊರಟೋಗು, ನೀನು ಹೊರಟೋಗು. ಏನು ಅನ್ಕೋಬೇಡಿ, ಶ್ರಾವಣಿ ಕೋಪ ನಿಮ್ಗೇನು ಹೊಸದಲ್ಲ. ಇವತ್ತು ಒಂದಿನ ಬಿಟ್ಬಿಡಿ, ಆಮ್ಯಾಕೆ ಅವರೇ ಸರಿ ಹೋಯ್ತಾರೆ.